ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಹಿಂದೂ ಹುಲಿಗಳನ್ನು ಬೋನಿಗೆ ಹಾಕಿದ BJP ಹೈಕಮಾಂಡ್. ಹೇಗಿದೆ ಟೈಟ್ಲು? ಮೊದಲಿಗೆ ಹಿಂದೂ ಹುಲಿ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಡುತ್ತೇನೆ. ನೋಡಿ, 2014ರಲ್ಲಿ BJP ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳಿಗೆ ಅಲ್ಪಸಂಖ್ಯಾತರಿಂದ ಅಪಾಯ ಇದೆ, ಹಿಂದೂ ಖತ್ರೆ ಮೇ ಹೈ ಅಂತ ಹೇಳಿಬಿಟ್ಟು ಒಂದು ಪೊಲಿಟಿಕಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಇವರು ಪಬ್ಲಿಕ್ ಡೊಮೇನ್ಗೆ ಬಿಟ್ಬಿಡ್ತಾರೆ. ಆಗ ಒಂದಿಷ್ಟು ಜನ ಹಿಂದೂ ರಕ್ಷಕರು ನಾವು, ಹಿಂದೂಗಳ ರಕ್ಷಣೆಗೋಸ್ಕರ ಹುಟ್ಟಿದವರು ನಾವು, ಹಿಂದೂ ರಾಷ್ಟ್ರವನ್ನು ನಿರ್ಮಿಸುತ್ತೇವೆ, ಆ ಮೂಲಕ ಹಿಂದೂಗಳನ್ನು ಉಳಿಸಿಕೊಳ್ಳುತ್ತೇವೆ ಅಂಥೇಳಿ ಜನರ ಮುಂದೆ ಒಂದಿಷ್ಟು ಜನ ಹೀರೋಗಳಾಗೋದಕ್ಕೆ, ಹುಲಿಗಳಾಗೋದಕ್ಕೆ ಟ್ರೈ ಮಾಡಿದ್ರು. ಎಕ್ಸಾಂಪಲ್, ಹಿಂದುವಿನ ಹತ್ಯೆಗಳಾದರೆ, ಹಿಂದುವಿನಿಂದ ಮೋಸವಾದರೆ, ಅನ್ಯಾಯವಾದರೆ, ಕೃತ್ಯಗಳಾದರೆ ಈ ಟಾಪಿಕಲ್ಲಿ ಅವರು ಎಂಟ್ರಿ ಆಗ್ತಾನೆ ಇರಲಿಲ್ಲ. ಅಲ್ಲೇನಾದರೂ ಹಿಂದೂ ಮುಸ್ಲಿಂ ಅನ್ನೋ ಕಾನ್ಸೆಪ್ಟ್ ಏನಾದರೂ ಇದ್ದರೆ, ಹಿಂದುವನ್ನು ಮುಸಲ್ಮಾನ ತಳ್ಳಿದರು, ಕೊಂದರು, ಏನೇ ಮಾಡಿದರು, ಏನೇ ಅನಾಹುತ ನಡೆದರು, ಇಮಿಡಿಯೇಟಾಗಿ ಇವರೆಲ್ಲ ಎಂಟ್ರಿ ಆಗ್ತಾಯಿದ್ರು. ಆ ಕಾನ್ಸೆಪ್ಟ್ ಒಳಗಡೆ ಒಂದು ಹಿಂದೂ ಹೆಣ್ಣು ಮಗಳನ್ನು ಒಬ್ಬ ಹಿಂದೂ ರೇಪ್ ಮಾಡಿದ್ರೆ ಇವ್ರು ಯಾರು ಎಂಟ್ರಿ ಆಗ್ತಿರಲಿಲ್ಲ. ಅದೇ ಹಿಂದೂ ಮುಸ್ಲಿಮ್ಸ್ ಅನ್ನುವಂತಹ ಆ ಕ್ರೈಮ್ ಒಳಗಡೆ ಇವ್ರು ಕಾಣಿಸ್ಕೊಂಡ್ಬಿಟ್ರೆ ಸಾಕು, ಇಮ್ಮಿಡಿಯೇಟ್ ಎಂಟ್ರಿ ಆಗ್ತಾಯಿದ್ರು. ಇಮ್ಮಿಡಿಯೇಟಾಗಿ ಬೆಂಕಿ ಹಾಕುವಂಥ ಸ್ಟೇಟ್ಮೆಂಟ್ನ ಕೊಡ್ತಾಯಿದ್ರು. ತಲ್ವಾರನ್ನು ಹಿಡಿಯುತ್ತೇವೆ, ನಾವು ಕಡಿಯುತ್ತೇವೆ, ನಾವು ಕೊಚ್ಚುತ್ತೇವೆ, ನಾವು ಸಂಹಾರ ಮಾಡುತ್ತೇವೆ, ಜಿಹಾದು, ಲವ್ ಜಿಹಾದು, ವ್ಯಾಪಾರ ಯುದ್ಧ, ಮುಸಲ್ಮಾನರ ಜೊತೆ ವ್ಯಾಪಾರ ಮಾಡಲ್ಲ, ಅವರನ್ನು ದೂರ ಇಡ್ತೇವೆ, ಹೀಗೆ ಏನೆಲ್ಲ ಕಾನ್ಸೆಪ್ಟ್ ಮೇಲೆ ಮಾತನಾಡುವಂತಹ, ಅದರ ಜೊತೆಗೆ ಸಂವಿಧಾನವನ್ನು ಬದಲಾಯಿಸುತ್ತೇವೆ, ಆ ಮೂಲಕ ಅಲ್ಪಸಂಖ್ಯಾತರನ್ನು ಮಟ್ಟ ಹಾಕುತ್ತೇವೆ, ಹಿಂದೂ ರಾಷ್ಟ್ರವನ್ನು ನಿರ್ಮಿಸುತ್ತೇವೆ, ಮಸೀದಿಯನ್ನು ಕೆಡವುತ್ತೇವೆ, ಮಸೀದಿಯ ಕೆಳಗಡೆ ಮಂದಿರ ಇದೆ ಅದನ್ನು ಎತ್ತುತ್ತೇವೆ, ಈ ಥರ ಸಮಾಜದ ಒಳಗಡೆ ತಮ್ಮನ್ನು ತಾವು ಫೈರ್ ಬ್ರಾಂಡ್ ಅಂತ ಹೇಳಿಬಿಟ್ಟು ಮಾರ್ಕೆಟಿಂಗನ್ನು ಮಾಡಿಕೊಂಡು ಆ ಮೂಲಕ ತಾವು ಹಿಂದೂ ಹುಲಿಗಳು, ಹಿಂದೂಗಳ ರಕ್ಷಣೆಗೆ ಇರೋರು, ಹಿಂದೂ ಅಂದ್ಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ರಾಜಕಾರಣದಲ್ಲಿ ಸರ್ವೇ ಆಗುತ್ತಿದ್ದವರು ಇವರನ್ನು ಹಿಂದೂ ಹುಲಿಗಳಂತ ಹೇಳ್ತಾರೆ. ಮತ್ತು ಒಂದಿಷ್ಟು ಬಾಲಂಗೋಚಿಗಳೆಲ್ಲ ಇದ್ದಾವೆ. ಹೋರಾಟದ ಸ್ವರೂಪದಲ್ಲಿರುವ ಒಂದಿಷ್ಟು ಪಂಗ್ಲಿ ಗಿಂಗ್ಲಿ ಅಂತ ಹೇಳ್ಬಿಟ್ಟು ಸುಳ್ಳು ಭಾಷಣಗಳನ್ನು ಹೇಳ್ಕೊಂಡು ಒಂದಿಷ್ಟು ಒಳ್ಳೆ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಬದುಕುತ್ತಿರುವ ಒಂದಿಷ್ಟು ಹುಡುಗರನ್ನು, ಅಂದರೆ ಒಂದಿಷ್ಟು ಹುಡುಗರು ಅನ್ನೋದಕ್ಕಿಂತ ನಾವು ರಾಜಕೀಯ ವ್ಯವಸ್ಥೆ ಮತ್ತು ಈ ಪುಂಗ್ಲಿ ಜಗತ್ತುಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಯುವ ಸಮೂಹವನ್ನು ದಾರಿ ತಪ್ಪಿಸಿ ಅವರ ಬದುಕನ್ನು ಹಾಳು ಮಾಡುತ್ತಿರುವ ಅಂದರೆ ಸೂಕ್ತ ಆಗುತ್ತೆ. ಇವರೆಲ್ಲ ಅಷ್ಟೇ ಸೆಕೆಂಡ್ ಲೇಯರ್ ಹಿಂದೂ ಹುಲಿಗಳವರೆಲ್ಲ. ಭಾಷಣ ಮಾಡುವಂಥ ಪುಂಗ್ಲಿ ಸಂತತಿಗಳೆಲ್ಲ ಸೆಕೆಂಡ್ ಲೇಯರ್ ಹಿಂದೂ ಹುಲಿಗಳು. ಫಸ್ಟ್ ಲೇಯರ್ ಹಿಂದೂ ಹುಲಿಗಳು ಅಂದರೆ ರಾಜಕಾರಣಿಗಳು. ಯಾರು ಬರ್ತಾರಪ್ಪ? ಮೊದಲಿಗೆ ಅನಂತಕುಮಾರ ಹೆಗಡೆ ಅಂತ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ, ಮಾಡ್ಲಿ ಅಂತ ಬಿಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು ಕರ್ನಾಟಕದಲ್ಲಿ. 3 ಸೀಟ್ ಕಾಂಗ್ರೆಸ್ನವ್ರು ಗೆದ್ದು, ನಾವು ಮತ್ತೆ ಗೆದ್ವಿ. ಅಂದ್ರೆ ಕಾಂಗ್ರೆಸ್ನವ್ರ ಸಂಖ್ಯೆ ಜಾಸ್ತಿ ಆದಾಗ ನಾವು ಏನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರು ಕೂಡ ರಾಜ್ಯಸಭೆಯಲ್ಲಿ 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನ ನಾವು ಗೆಲ್ಲಬಹುದು. ಆಗ ಕನಿಷ್ಠ 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಬರ್ತವೆ. 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಕೈನಲ್ಲಿ, ಬಿಜೆಪಿ ಕೈನಲ್ಲಿ ಬಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ 2/3 ಮೆಜಾರಿಟಿ ನಮ್ಗೆ ಬಂದಾಗ, ಅಷ್ಟರ ನಂತರದಲ್ಲಿ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ, ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ನೋಡ್ರಿ ಹೆಂಗಿರುತ್ತೆ. 5 ವರ್ಷಕ್ಕೆ ಎಲೆಕ್ಷನ್ ಒಂದ್ಸಲ ನಡೆಯುತ್ತೆ. ಆ 5ನೇ ವರ್ಷ ಎಲೆಕ್ಷನ್ ಸಂದರ್ಭದಲ್ಲಿ 2-3 ತಿಂಗಳು ಮಾತ್ರ ಆಕ್ಟಿವ್ ಆಗಿರುವಂಥ ಹುಲಿ ಇದು. ಇನ್ನೇನು 3 ತಿಂಗಳು 4 ತಿಂಗಳು ಎಲೆಕ್ಷನ್ ಇರಬೇಕು ಅಂದಾಗ ಎಂಟ್ರಿ ಆಗ್ತದೆ ಹುಲಿ. ಎಂಟ್ರಿ ಹೆಂಗಾಗ್ತದೆ ಅಂದರೆ ಭರ್ಜರಿ ಗರ್ಜನೆ. 4.25 ವರ್ಷದ ರೆಸ್ಟ್ ಇರ್ತದಲ್ಲ, ಅದನ್ನೆಲ್ಲ ಸೇರಿಸಿ
ಮಾತೆತ್ರ ಮಸೀದಿ ಮಂದಿರ ಸಂವಿಧಾನ. ಈ ಹೆಗಡೆ ಅಂತೂ ಹೋಗಿ ಕೈ ಹಾಕದೆ ಸಂವಿಧಾನಕ್ಕೆ, ಸಂವಿಧಾನವನ್ನು ಬದಲಾಯಿಸುತ್ತೇವೆ. ಈ ಹಿಂದೆ ಒಂದ್ಸಲ ಸ್ಟೇಟ್ಮೆಂಟ್ ಹೇಳಿ ಅದನ್ನೇ ಹಾಕಿ ಹಗ್ಗ ಜಗ್ಗಾಟ ಮಾಡಿ ಇಲ್ಲಿವರೆಗೆ ಬಂದಾಯಿತು. ತಿರ್ಗಾ ಮೊನ್ನೆ ಕೂಡ ನಾವು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದರೆ ನಾವು ಸಂವಿಧಾನವನ್ನು ಬದಲಾಯಿಸಬಹುದು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ವಿವಾದ ಆಗಿದೆ. ಇಷ್ಟು ಹೇಳಿದ ಮೇಲೂ ಪದೇ ಹೇಳಿದ ಮೇಲೂ ಮತ್ತೆ ಹೇಳ್ತಾ ಇದ್ದಾಗಲೂ ನೀವು ಇನ್ನೂ ಬುದ್ಧಿ ಕಲಿತಾ ಇಲ್ಲ ಅಂಥೇಳಿ BJP ವಿರೋಧ ಇರುವಂತಹ ಅಥವಾ BJPಯ ವಿರುದ್ಧ ಮತ ಚಲಾಯಿಸಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕ್ಯಾಂಪೇನ್, ಒಂದಿಷ್ಟು ಅಭಿಯಾನ. ಇವರು ಸಂವಿಧಾನದ ವಿರೋಧಿಗಳು, ಸಂವಿಧಾನದ ಬದಲಾಯಿಸ್ತಾರೆ, ಸಂವಿಧಾನ ಬದಲಾದರೆ ಅಸ್ತಿತ್ವವೇ ನಾಶ ಆಗ್ತದೆ, ದೇಶವೇ ಹಾಳಾಗಿ ಹೋಗ್ತದೆ ಅಂಥೇಳಿ ಒಂದಿಷ್ಟು ಜನ ಆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಈ ಕಡೆ BJP ಈ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಅನ್ನುವಂಥ ಅನಂತಕುಮಾರ್ ಹೆಗಡೆಯ ಸ್ಟೇಟ್ಮೆಂಟ್ಗೂ ನಮಗೂ ಸಂಬಂಧವಿಲ್ಲ, ಅದು ವೈಯಕ್ತಿಕ ಹೇಳಿಕೆ ಅಂತ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡುತ್ತೆ. ಅಶೋಕ್ ಅವರು ಅದನ್ನು ಹೇಳ್ತಾರೆ. ಒಟ್ಟಾರೆ BJP ಸ್ಟೇಟ್ಮೆಂಟ್ ಅನಂತಕುಮಾರ್ ಹೆಗಡೆ ಸ್ಟೇಟ್ಮೆಂಟ್ಗೆ ನಮಗೆ ಸಂಬಂಧ ಇಲ್ಲ ಅಂಥೇಳಿ ಪ್ರಪ್ರಥಮ ಬಾರಿಗೆ ಹೇಳುತ್ತೆ. ಈ ಹಿಂದೆ ಆತ ಸಂವಿಧಾನವನ್ನು ಬದಲಾಯಿಸುತ್ತೇವೆ ಅಂದಾಗ BJP ಯಾವತ್ತೂ ಕೂಡ ಅದಕ್ಕೆ ಸಮ್ಮತಿಯೋ ಅಸಮ್ಮತಿನೋ ಏನೂ ಸೂಚಿಸಲೇ ಇಲ್ಲ, ತಟಸ್ಥವಾಗಿತ್ತು. ಆದರೆ ಈ ಸಲ ಅದು ಹೆಗಡೆ ಹೇಳಿಕೆಯಪ್ಪ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ. ಆಗಲೇ ನಮಗೊಂದು ಎಲ್ಲೋ ಮಿಸ್ ಹೊಡೀತು. ಈ ಹೆಗಡೆಗೆ ಎಲ್ಲೋ ದೂರ ಇಟ್ಬಿಡ್ತಾ BJP ಎಲ್ಲ ದೂರ ಇಡ್ತಾ ಇದೆಯಾ ಅನ್ನುವಂಥ ಒಂದು ಸ್ಮೆಲ್ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ತಕ್ಕ ಹಾಗೆ ಹಿಂದೂ ಹುಲಿ ನಂಬರ್ 1 ಅನಂತಕುಮಾರ್ ಹೆಗಡೆಗೆ ಈ ಸಲ ಉತ್ತರ ಕನ್ನಡದ ಲೋಕಸಭೆ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಬಂದಿದೆ. ಅಲ್ಲಿಗೆ ಹಿಂದೂ ಹುಲಿಗಳಲ್ಲಿ ನಂಬರ್ 1 ಆಗಿದ್ದಂಥ ಅನಂತಕುಮಾರ್ ಹೆಗಡೆ ಫೈರ್ ಬ್ರಾಂಡ್ ಆ ಹಿಂದೂ ಹುಲಿಗೆ ಬೋನಿಗೆ ಹಾಕೋದು ನಿಶ್ಚಿತ ಆಗಿದೆ. ಇನ್ನು ಸೆಕೆಂಡ್, 5 ವರ್ಷಕ್ಕೆ 5 ತಿಂಗಳು ಕೂಡ ಕಾಣಿಸಿಕೊಳ್ಳದ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿಗೂ ಕ್ಷೇತ್ರದ ಜನರು ಖುದ್ದು BJPಯ ಕಾರ್ಯಕರ್ತರೇ ಆಕ್ಷೇಪ ವ್ಯಕ್ತಪಡಿಸುವ, ತಮ್ಮ ಪ್ರಖರವಾದಂತಹ ಭಾಷಾ ಪಾಂಡಿತ್ಯದಿಂದ, ಪ್ರಖರವಾದಂತಹ ಇಂಗ್ಲಿಷ್ ಪಾಂಡಿತ್ಯದಿಂದ, ಪ್ರಖರವಾದಂತಹ ಕನ್ನಡ ಪಾಂಡಿತ್ಯದಿಂದ, ಪ್ರಖರವಾದ ವಾಗ್ಮಿ ಅಂತ ಕರೆಸಿಕೊಂಡಿರುವಂತಹ ಶೋಭಾ ಕರಂದ್ಲಾಜೆ ಅವರು. Congress is such a party. It is Congress hand is with the illegal people, terrorists, anti-nationals who are speaking against Modi ji and Yogi ji. ಅವರಿಗೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಸಿಗೋದಿಲ್ಲ. ಅಲ್ಲಿ CT ರವಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಚರ್ಚೆ ನಡೀತಿದೆ. ಇದೇ CT ರವಿ ಕೇವಲ ಒಂದು 10-15 ದಿವಸಗಳ ಹಿಂದೆ ನನಗೆ ಭಾಳ ಅನ್ಯಾಯ ಆಗ್ತಾಯಿದೆ, ಪಕ್ಷದೊಳಗಡೆ ನನಗೆ ಭಾಳ ಅನ್ಯಾಯ ಮಾಡ್ತಿದ್ದಾರೆ, ಸಮಯ ಸಂದರ್ಭ ಬಂದಾಗ ಮಾತಾಡ್ತೇನೆ ಅಂಥೇಳಿ ಒಂದೇ ಒಂದು ಕಣ್ಣಲ್ಲಿ ಅಳ್ತಾ ಇದ್ದದ್ದನ್ನು ಇಡೀ ಕರ್ನಾಟಕ ನೋಡಿದೆ. ಇದೇ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರ ಪ್ರೆಸೆಂಟೇಷನ್, ಒಬ್ಬ ಸಂಸದರಾಗಿ ಅವರ ಪ್ರೆಸೆಂಟೇಷನ್ ಏನಿದೆ, ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದು ಕನ್ಸಿಡರ್ ಆಗ್ತಾ ಇರೋದ್ರಿಂದ, ಆ ಚರ್ಚೆಯ ಜೊತೆಗೆ BJP ಕಾರ್ಯಕರ್ತರೇ ಅವರಿಗೆ ವಿರುದ್ಧವಾಗಿರೋದ್ರಿಂದ ಅವರಿಗೆ ಟಿಕೆಟನ್ನು ತಪ್ಪಿಸಿ CT ರವಿ ಕೊಡೋಣ ಅಂತಹ ಚಿಂತನೆ ಅಲ್ಲಿ ನಡೀತಿದೆ. ಬಟ್ ಶೋಭಾ ಕರಂದ್ಲಾಜೆ ಒನ್ಸ್ ಅಗೇನ್ ಯಡಿಯೂರಪ್ಪ ಆ್ಯಂಡ್ ಟೀಮಿನ ಒಂದು ಸರಕು, ಅಂದರೆ ಆ ಬಣಕ್ಕೆ ಸೇರಿದವರು ಅವರು. ಹಾಗಾಗಿ ಯಡಿಯೂರಪ್ಪ ಬಣದ ಶೋಭಾ ಕರಂದ್ಲಾಜೆ ಅವರನ್ನು ಅಷ್ಟು ಈಸಿಯಾಗಿ ಪಕ್ಕಕ್ಕೆ ಸರಿಸೋಕ್ಕಾಗಲ್ಲ ಅನ್ನೋಂಥ ಒಂದು ಚರ್ಚೆ ನಡೀತೆ. ಆಗ ನಾನು ಹೇಳಿದೆ, ಅಲ್ಲಪ್ಪ ಯಡಿಯೂರಪ್ಪನವರನ್ನೇ ಪಕ್ಕಕ್ಕೆ ಸರಿಸಿದರೆ ಇನ್ನು ಇವ್ರನ್ನ ಸರಿಸೋದು ದೊಡ್ಡ ವಿಚಾರನ ಅಂತ ಹೇಳಿದೆ. ಅದಕ್ಕೆ ಆ ಕಡೆಯಿಂದ ನಮಗೊಂದು ಕೌಂಟ್ರ್ ಕೊಟ್ಟರು, ಹೂನಪ್ಪ ಯಡಿಯೂರಪ್ಪನನ್ನೇ ಪಕ್ಕಕ್ಕೆ ಸರಿಸಿದ್ರು, ಆದರೆ ಅದರ ಪರಿಣಾಮ ಈ ವಿಧಾನಸಭೆ ಚುನಾವಣೆಯಲ್ಲಿ ಏನು ನಡೀತು, ಏನಾಯಿತು ನೀವೇ ನೋಡಿದ್ದೀರಾ. ಹಾಗಾಗಿ ಯಡಿಯೂರಪ್ಪನನ್ನು ಬಿಟ್ಟು BJP ಸರ್ವೈವ್ ಆಗುವುದರ ಬಗ್ಗೆ ಹೈಕಮಾಂಡ್ಗೆ ಸ್ಪಷ್ಟತೆ ಬಂದಿದೆ ಈಗ. ಹಾಗಾಗಿ ಹಿಂದೂ ಹುಲಿ ನಂಬರ್ 2 ಶೋಭಾ ಕರಂದ್ಲಾಜೆ ಅವರಿಗೂ ಈ ಸಲ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆ. ಅಲ್ಲಿ ಇನ್ನೊಂದು CT ರವಿ ಕೊಟ್ಟರೆ ಒಂದು ಸಣ್ಣ ಹಿಂದೂ ಹುಲಿ ವಾಪಸ್ಸು ಬಂದು ಅಲ್ಲಿ ಕೂರಬಹುದೇ, ಟಾಯಿಸಬಹುದೇ ಗೊತ್ತಿಲ್ಲ. ಅದರ ಬಗ್ಗೆ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಹಿಂದೂ ಹುಲಿ ನಂಬರ್ 2 ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಬೋನಿಗೆ ಹಾಕುವಂಥ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಶೋಭಾ ಕರಂದ್ಲಾಜೆ ಅವರನ್ನು ಮೀರಿಸುವ ಅದ್ಭುತ ಭಾಷಣ, ಅದ್ಭುತ ಶೈಲಿ, ಅದ್ಭುತವಾದಂತಹ ಕೊಡುಗೆಗಳಂದರೆ ನಿಮಗೆ ಪಂಪ್ವೆಲ್ ಬ್ರಿಡ್ಜ್ ಗೊತ್ತಿರ್ಬೋದು. ಪಂಪ್ವೆಲ್ ಬ್ರಿಡ್ಜ್ ಅನ್ನೋವಂಥ ಒಂದು ಸ್ಮಾರಕ
ವಿಶ್ವದ 8ನೇ ಅದ್ಭುತವನ್ನು ಸುದೀರ್ಘ ಕಾಲದಲ್ಲಿ ಮುಗಿಸಿದಂತಹ ಕುಖ್ಯಾತಿಯನ್ನು ಹೊಂದಿರುವ, ಮಾತೆತ್ತಿದರೆ ಭಾರತದ $1 ಅಮೇರಿಕದ $75 ಆಗುತ್ತೆ ಅಂತ ಹೇಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದ, ಭಾಷಣದ ಮೂಲಕ ಎಲ್ಲ ಮನವನ್ನು ಸೆಳೆದಿದ್ದ ಮಹಾನ್ ನಾಯಕ ನಳಿನ್ ಕುಮಾರ್ ಕಟೀಲ್. ಒನ್ಸ್ ಅಗೇನ್ ಹಿಂದೂ ಹುಲಿ, ಬೆಂಕಿ ನಳಿನಕ್ಕ, ಬೆಂಕಿ ಶೋಭಕ್ಕ ಅಂತಲೇ ನಾವು ಮಾತಾಡ್ತಾ ಬಂದರು. ನಾವಿವತ್ತು ಹೇಳ್ತೀವಿ 10 ದಿನಗಳ ಕಾಲಾವಕಾಶಗಳನ್ನ ಪೊಲೀಸ್ ಇಲಾಖೆ ಕೊಡ್ತೀವಿ, ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಅಸಾಧ್ಯ, ಇವರನ್ನ ಬಂಧಿಸಲಿಕ್ಕೆ ಅಸಾಧ್ಯ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಹಿಂದೂ ಮುಸ್ಲಿಂ ಏನಾದರೂ ಒಂದು ಟಾಪಿಕ್ ಸಿಕ್ತು ಅಂದರೆ ಇವರೆಲ್ಲ ಬೆಂಕಿಗಳಾಗೋರು. ಹಿಂದೂ ಹೆಣ್ಣು ಮಕ್ಕಳನ್ನು ಹಿಂದೂಗಳು ಮಾಡಿದ್ರೆ ಇವ್ರು ಯಾರು ಎಂಟ್ರಿ ಆಗೋದಿಲ್ಲ. ಯಾಕೆ ಸತ್ತೋರು ಹಿಂದೂ ಅಲ್ವಾ, ಸೌಜನ್ಯ ಹಿಂದೂ ಅಲ್ವಾ, ಈ ಥರದ್ದೆಲ್ಲ ಕಾನ್ಸೆಪ್ಟನ್ನು ಪ್ರಶ್ನೆ ಕೇಳಿದಾಗ ಇವ್ರು ಯಾರು ಉತ್ತರ ಕೊಡೋದಕ್ಕೆ ಬರೋದಿಲ್ಲ. ಬದಲಿಗೆ ಏನೇ ಕೃತ್ಯ ಆಗಲಿ, ಅದು ತಳ್ಳೋದಾಗಿರ್ಬೋದು, ಕೆರ್ಕೊಳ್ಳೋದಾಗಿರ್ಬೋದು, ಏನೇ ಇರಲಿ, ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಕಾನ್ಸೆಪ್ಟ್ ಇದ್ದರೆ ಮಾತ್ರ ಎಂಟ್ರಿ ಆಗ್ಬೋದು. ಆ ಮೂಲಕ ಹಿಂದೂಗಳ ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವ ರಾಜಕೀಯವನ್ನು ಮಾಡ್ಕೊಂಡು ಬಂದವರು. ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರ ಕೊಡುಗೆ ಏನು ಅಂತ ತಗೊಂಡ್ರೆ ಗೊತ್ತಿಲ್ಲ. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತೆ BJP. ಅವ್ರ ಕಾಂಟ್ರಿಬ್ಯೂಷನ್ 66 ಸೀಟು. ಹಾಗಾಗಿ ಅವರನ್ನು ಪಕ್ಕಕ್ಕಿಟ್ಟು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ರು. ಈಗ ಈ ಲೋಕಸಭೆ ಚುನಾವಣೆಯಲ್ಲಿ ಈ ಹಿಂದಿನಿಂದಲೂ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗಬಾರ್ದು ಅಂತಹ ಪ್ರಯತ್ನವನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಮಾಡ್ತಾಯಿತ್ತು. RSS ಮೊದಲಿಂದನೂ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ, ಕಳೆದ ಚುನಾವಣೆಯಲ್ಲಿ ಅವ್ರು ಟಿಕೆಟ್ ತಪ್ಪಿಸ್ಬೇಕು, ಆದರೆ ಹಿಂದಿನ ಚುನಾವಣೆಯಲ್ಲಿ ತಪ್ಪಿಸ್ಬೇಕು ಅಂತ ಹೇಳಿ ಬರೋ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ನಳಿನ್ ಕುಮಾರ್ ಕಟೀಲು ಹೇಗೆ ಬೆಳ್ಕೊಂಡು ಬರ್ತಾರೆ ಅಂದರೆ, ಅದು ಬಂಟರ ಲಾಬಿ, ದೊಡ್ಡ ಮಟ್ಟದಲ್ಲಿ ಬಂಟ್ ಲಾಬಿ ಇದೆ. ಅಲ್ಲಿ ಅಷ್ಟು ಈಸಿ ಇಲ್ಲ. ಬರೀ ಮಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಿರ್ಧಾರ ಆಗೋದಿಲ್ಲ ಕಟೀಲ್ ಅಂತ ವಿಚಾರ. ಅವರು ಬಂಟರ ಜಾತಿಗೆ ಸೇರಿರೋದ್ರಿಂದ ಮಹಾರಾಷ್ಟ್ರ ಆದಿಯಾಗಿ ಬೇರೆ ಬೇರೆ ಕಡೆ ಬಂಟ್ ಲಾಬಿ ದೊಡ್ಡ ಮಟ್ಟದಲ್ಲಿದೆ. ಅದು BJP ಹೈಕಮಾಂಡ್ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಳಿನ್ ಕುಮಾರ್ ಕಟೀಲ್ ಅವರ ತಲೆಯನ್ನು ಕಾಯ್ತಾ ಇತ್ತು. ಆದರೆ ಈ ಸಲ ಅನೇಕ ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಅವರ ಕಾಂಟ್ರಿಬ್ಯೂಷನ್ ಅಷ್ಟು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ, ಜೊತೆಗೆ ಮಂಗಳೂರಿನಲ್ಲೂ ಕೂಡ ಕಟೀಲ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಲ್ಲಿನ ಹಿಂದೂ ಕಾರ್ಯಕರ್ತರಿಗೆ, ಹಿಂದುತ್ವವಾದಿಗಳಿಗೆ ಅಷ್ಟು ಕನ್ವಿನ್ಸ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಬ್ರಿಜೇಶ್ ಚೌಟ ಅಂತ ಹೇಳಿಬಿಟ್ಟು ಒಬ್ಬ ಮಾಜಿ ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ, ಅವರು BJPಯಲ್ಲಿ ಒಂದಿಷ್ಟು ಪ್ರಮುಖ ಸ್ಥಾನಗಳಲ್ಲಿದ್ದಾರೆ. ಅವರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ಹೆಚ್ಚಿದೆ ಕಟೀಲ್ ಅವರನ್ನು ಪಕ್ಕಕ್ಕಿಟ್ಟು. ಆ ಕಾರಣಕ್ಕೆ ಸ್ನೇಹಿತರೆ, ಹಿಂದೂ ಹುಲಿ ನಂಬರ್ 3 ನಳಿನ್ ಕುಮಾರ್ ಕಟೀಲ್ ಕೂಡ ಬೋನೆ ಹೋಗೋದು ಬಹುತೇಕ ನಿಶ್ಚಿತ ಆಗಿದೆ. ಇನ್ನು ಕಳೆದ 10 ವರ್ಷಗಳ ಈಚೆಗೆ ಸಡನ್ನಾಗಿ ಪತ್ರಿಕೋದ್ಯಮದಿಂದ ಈಚೆಗೆ ಬಂದು ಸಿಂಹಗರ್ಜನೆಯನ್ನು ಮಾಡಿದ. ಸಿಂಹಗರ್ಜನೆ ಅದೇ ಯಥಾ ಪ್ರಕಾರ ಹಿಂದೂ ಮುಸ್ಲಿಂ ಇದೇ ಕಾನ್ಸೆಪ್ಟ್, ಫೈರ್ ಬ್ರ್ಯಾಂಡ್, ಜಿಹಾದು ಇಂಥದ್ದೇ ಮಾತಾಡ್ತಾ ಬಂದು ಸಿದ್ರಾಮುಲ್ಲಾ ಖಾನು ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಈ 3 ಹುಲಿಗಳು ಹೇಗಿದೆಯೋ ಅದೇ ಥರದ ಒಂದು ಹುಲಿ ಇದು ಅಲ್ಲ ಸರ್, ಇದು ಅದೇ ಥರ ಇದೊಂದು ಸ್ವಲ್ಪ ಸಿಂಹ ಇದೇನು ಮಾಡ್ತು, ಇದೇ ಥರ ರಾಜಕೀಯನ ಮಾಡ್ತಾ ಬಂತು, ಹಿಂದೂ ಮುಸ್ಲಿಂ ರಾಜಕಾರಣವನ್ನೇ ಮಾಡ್ತಾ ಬರ್ತಾರೆ. ನೀವು ಮನೆ ಒಳಗಡೆ ಬೆಂಕಿ ಹಾಕ್ತಿದ್ದೀರಲ್ಲ, ಈಗ ಇನ್ನೂ ಮಜಾ ಕೇಳಿ. ಇಲ್ಲಿ ಹಿಂದೂಗಳ ಮನೆಯಲ್ಲಿ ಅತ್ತೆ ಸೊಸೆ ಮಧ್ಯದಲ್ಲಿ ಜಗಳ ಹಚ್ತಿದ್ರೆ, ಸಾವಿರ ಮನೆಯಲ್ಲಿ 2 ಹೆಂಡ್ತಿ 3 ಹೆಂಡ್ತಿ ಇದ್ದಾರೆ, ಅದರಲ್ಲಿ ಯಜಮಾನಿ ಯಾರು ಅಂತ ಬೇಕಲ್ಲ. ಅವ್ರ ಮನೆಯಲ್ಲಿ ಅಲ್ಲೇ ಕುಟುಂಬದೊಳಗಡೆ ಬೆಂಕಿ ಬೀಳುತ್ತೆ. ಅಷ್ಟು ಪ್ರೀತಿಯಿಂದ ಸಾಬ್ರೆಲ್ಲ ನಿಮಗೆ ಓಟ್ ಹಾಕಿದ್ದಾರೆ, ಅವ್ರ ಮನೆ ಕುಟುಂಬನ ಒಡೆಯಕ್ಕೆ ನೋಡ್ತಾ ಇದ್ದೀರಲ್ಲ ಸರ್. ಈ ಸಿಂಹ 2 ಅವಧಿಗೆ ಮೈಸೂರು ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿತ್ತು. 2 ಟರ್ಮ್ ಕೆಲಸ ಕಾರ್ಯ ಇನ್ನಿತರ ವಿಚಾರಗಳಲ್ಲಿ ಈ ಅಪ್ಪನ ಆಕ್ಷೇಪ ಮಾಡೋದಕ್ಕೆ ಜಾಸ್ತಿ ಆಗೋದಿಲ್ಲ. ಆತನೇ ಹೇಳೋದ್ರಿಂದ, ಆತ ಒತ್ತಿ ಹೇಳ್ತಾ ಇರೋದ್ರಿಂದ ಒಂದಿಷ್ಟು ಕೆಲಸಗಳನ್ನು ಮಾಡಿರಬಹುದು. ಇವರು ಎಲ್ಲೋ ಈ ಒಂದು 2-3 ಸಿಂಹಗಳಿತ್ತಲ್ಲ, ಇದಕ್ಕೆ ಹೋಲಿಕೆ ಮಾಡಿದ್ರೆ ಈ 2-3 ಹುಲಿಗಳಿಗೆ ಹೋಲಿಕೆ ಮಾಡಿದ್ರೆ ಈ ಸಿಂಹದ ಸ್ವಲ್ಪ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿದೆ. ಆದರೆ ಈ ಸಲದ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರ ಗೆಲುವು ಅಷ್ಟು ಸುಲಭವಲ್ಲ. ಬೇರೆ ಬೇರೆ ಕಾರಣಗಳು, ಈ ಕಡೆ ಯಡಿಯೂರಪ್ಪ, ವಿಜಯೇಂದ್ರ ಇನ್ನಿತರ ಹಸ್ತಕ್ಷೇಪದ ಚರ್ಚೆಯ ಜೊತೆಗೆ
ಆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಾಪ್ ಸಿಂಹ ಅವರು ಅಷ್ಟೇನು ಒಳ್ಳೆ ಹೆಸರು ಇಟ್ಕೊಂಡಿಲ್ಲ. ಈ ಸಲ ಅಲ್ಲಿನ ಜನ ಅವ್ರನ್ನ ಸೋಲಿಸುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ಸಿನ ಗ್ಯಾರಂಟಿಗಳು, ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ಗಳು ಆ ಬದಿಯಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಪ್ರತಾಪ್ ಸಿಂಹ ಅವರಿಗೆ ಈ ಸಲ ಅದು ಮುಳುವಾಗಬಹುದು. ಹಾಗಾಗಿ ಕ್ಯಾಂಡಿಡೇಟನ್ನು ಬದಲಾಯಿಸಿದರೆ ಅಲ್ಲಿ 100% BJP ಮತ್ತೆ ವಾಪಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಂತ ಪ್ರತಾಪ್ ಸಿಂಹನ ಸೈಡ್ಗೆ ಮಾಡಿ ಇನ್ಯಾವುದು ನರಿ ಗುಳ್ಳೆಗಳನ್ನು ಇಟ್ಟರೆ ಆಗೋದಿಲ್ಲ. ಇನ್ನೂ ಸಮರ್ಥವಾದ ಅಭ್ಯರ್ಥಿನೇ ಬೇಕಲ್ಲಿಗೆ. ಯದುವೀರ್ ರಾಜೇಂದ್ರ ಒಡೆಯರ್ ಯಾರು ನಮ್ಮ ಮೈಸೂರು ಸಂಸ್ಥಾನದ ಏನು ಅರಸು ಪೀಳಿಗೆಯ ಒಬ್ಬ ಏನು ವ್ಯಕ್ತಿ ಇದ್ದಾರೆ, ಅವರಿಗೆ BJP ಟಿಕೆಟ್ ಕೊಡೋಣ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅವರೇನೋ ನಿರಾಕರಿಸಿದ್ದಾರೆ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಅವ್ರು ನಿರಾಕರಿಸಿದ್ರು ಅಲ್ಲಿ ಯಾರನ್ನು ತರಬೇಕು ಅನ್ನೋದ್ರ ಬಗ್ಗೆನೂ ಹೈಕಮಾಂಡ್ BJP ಕ್ಲಾರಿಟಿಗೆ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಈ ಕಡೆ ಪ್ರತಾಪ್ ಸಿಂಹ ಮೊನ್ನೆ ಲೈವ್ ಬಂದ್ಬಿಟ್ಟು ಕಣ್ಣೀರು ಬೇರೆ ಹಾಕಿದ್ರು. ಈಗ ಸದ್ಯಕ್ಕೆ ಮೂಡ್ತಾ ಇದೆ. ಸ್ವಲ್ಪ ಅವ್ರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ. ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಹೀಗೆ ತುಂಬ ಭಾವುಕರಾಗಿ ಅದೇ ಪತ್ರಿಕೋದ್ಯಮದ ಅವತ್ತಿನ ತೌಡು ಕಥೆಗಳನ್ನೇ ಹೇಳ್ತಾ ಬಂದರು ಅವರು. ಹಿಂಗಾಯ್ತು, ಇಂತಿಂಥವ್ರನ್ನ ಸ್ಮರಿಸ್ತೇವೆ, ಅದು ಇದು ಅಂಥೇಳಿ ಅವರ ಒಂದಿಷ್ಟು ಹೇಳಿಕೆಗಳು ಇದೆಲ್ಲ ನೋಡಿದಾಗ ಏನಕ್ಕೆ ಹಿಂಗೆ ಮಾತಾಡ್ತಾನಪ್ಪ ಸಂಸದ, ಒಬ್ಬ ಪತ್ರಕರ್ತ ಬೇರೆ ಆಗಿದ್ದ. ಅಂದಮೇಲೆ ಈ ಪತ್ರಕರ್ತ ಸದಾ ಅಲ್ಪಸಂಖ್ಯಾತರನ್ನ ಇನ್ನೊಬ್ಬರನ್ನು ದ್ವೇಷಿಸುವ ಮನಸ್ಥಿತಿ ಉಳ್ಳವನು ಇನ್ನೆಂಥ ಅಕ್ಷರ ಹಾದರಗಳನ್ನು ಮಾಡಿರಬಹುದು ಅಂತ ಹೇಳ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಎಲ್ಲ ಬೈದಿರ್ಬೋದು. ಆದರೂ BJP ಹೈಕಮಾಂಡು ಈ ಹಿಂದೂ ಹುಲಿನ ತಗೊಂಡೋಗಿ, ಹಿಂದೂ ಸಿಂಹವನ್ನು ತಗೊಂಡೋಗಿ ಬೋನಿಗೆ ಹಾಕೋದು ಬಹುತೇಕ ಖಚಿತ ಆಗಿದೆ. ಸ್ನೇಹಿತರೆ, ಕಂಪೇರ್ ಟು ಕಾಂಗ್ರೆಸ್ BJP ಹೋಲಿಕೆ ಮಾಡಿದ್ರೆ ಕೆಲವು ತೀರ್ಮಾನಗಳನ್ನು ಹೆಂಗೆ ತಗೋತಾರೆ ನೋಡಿ. ಗೆದ್ದೆತ್ತುಗಳನ್ನೇ ಬದಿಗಿಟ್ಟು ರಾಜಕಾರಣವನ್ನು ಮಾಡುತ್ತೆ. ಕಾಂಗ್ರೆಸ್ ಹಂಗಲ್ಲ, ಇನ್ನೂ 60 ವರ್ಷ 70 ವರ್ಷ ಬುಡ್ಡ ಹಲ್ಲು ಉದುರ್ತಿರ್ತದೆ, ಕೂದಲು ಉದುರ್ತಿರ್ತದೆ, ಮತ್ತು ಬೇರೆ ಕಡೆ ಕೂದಲುಗಳೇ ಇರಲ್ಲ, ಎಲ್ಲ ಆಮೇಲೆ ನಾಶ ಆಗಿರುತ್ತದೆ. ಅಂಥವ್ರಿಗೆಲ್ಲ ಈಗಲೂ ಟಿಕೆಟ್ ಕೊಡ್ಕೊಂಡು ಕೂತ್ಕೊಂಡಿದೆ. ಯಂಗ್ಸ್ಟರ್ಗಳಿಗೆ ಅವಕಾಶ ಕೊಡಬೇಕು, ಒಂದಿಷ್ಟು ನಾಯಕತ್ವ ಬೆಳೆಸಬೇಕು ಅನ್ನೋದಂತೂ ಇವ್ರ ಕಾನ್ಸೆಪ್ಟ್ ಒಳಗಡೆ ಬಂದಿಲ್ಲ. ಆದರೆ BJP ಹೈಕಮಾಂಡ್ ಕೆಲವು ತೀರ್ಮಾನಗಳನ್ನು ಅದ್ಭುತವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಹಿಂದೂ ಹುಲಿಗಳನ್ನು ಬೋನಿಗೆ ಹಾಕುವ ವಿಚಾರ ಬಹುತೇಕ ನಿಕ್ಕಿಯಾಗಿರೋದೇ ನಮಗೆ ಎಕ್ಸಾಂಪಲ್ ಅನಿಸುತ್ತೆ. ನೋಡೋಣ ಸದ್ಯಕ್ಕೆ ಹಾಗಂತ ವೈಯಕ್ತಿಕವಾಗಿ ಅಥವಾ ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯವನ್ನು ಹೇಳಿದ್ರೆ, ಅಲ್ಲ ಎಂತ ಗೆದ್ದವ್ರನ್ನೆಲ್ಲ ಬದಿಗಿಡ್ತಾರಲ್ಲ ಅಂತ. ಇವ್ರು ಗೆದ್ದಿದ್ದು ಸರಿಯಪ್ಪ, ಗೆದ್ದಿದ್ದು ಹೇಗೆ? ಇವರು ಮುಖಗಳಿಂದ ಗೆದ್ರ? ನೋ, ಇವರೆಲ್ಲ ಗೆದ್ದಿರೋದು ಮೋದಿ ಮುಖಗಳಿಂದ, BJPಯ ಒಂದಿಷ್ಟು ನಾಯಕತ್ವದ ಮುಖಗಳಿಂದ. ವಾಜಪೇಯಿ ಫೇಸ್ ತೋರಿಸಿದ್ರು, ಮೋದಿ ಫೇಸ್ ತೋರಿಸಿದ್ರು. ಈ ಸಲ ಇದೇ ಮೋದಿ ಇದೇ ರಾಮ ಮಂದಿರವನ್ನು ತೋರಿಸ್ಕೊಂಡೆ ರಾಜಕಾರಣ ಮಾಡೋರು. ಇವರು ಸ್ವಂತ ಮುಖವನ್ನು ಇಟ್ಕೊಂಡು ಗೆದ್ದವರಲ್ಲ, ಸ್ವಂತ ಮುಖದಿಂದ ನಾಯಕರಾಗಿ ಹೊರಹೊಮ್ಮಿದವರಲ್ಲ. ಹಾಗಂತ ಇವರು ಸಮಾಜದಲ್ಲಿ ದ್ವೇಷವನ್ನೇ ಬಿತ್ತಿದ್ದಾರೆ ಹೊರತು ಪ್ರೀತಿಯನ್ನಂತೂ ಬಿತ್ತಿಲ್ವಲ್ಲ. ಹಾಗಾಗಿ ಇವರ ಹೀನಾಯ ಸ್ಥಿತಿಗೆ ಖುಷಿಯಾಗುತ್ತೆ ಅಷ್ಟೆ. ನಮಸ್ಕಾರ.